ಈಗ ಮಧ್ಯಮೆ ಸ್ವಲ್ಪ ಒಂದು ತಡದ ಸುದ್ದಿ. ಈಗ ಮೊದಲನೇದಾಗಿ ಒಂದು ಕ್ರಾಂತಿ ಗೀತೆ ಮೂಲಕ ಹಾಡನ್ನ ಆಡಲಿದ್ದು, ತದನಂತರ ನಮ್ಮ ಸಂದೀಪ್ ರೆಡ್ಡಿಯವರು ಭಾಷಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತೇವೆ. ಈಗ ಒಂದು ಕ್ರಾಂತಿ ಗೀತೆ ಕಾರ್ಯಕ್ರಮ ಇದೆ ರಾಜ್ಯಾಧ್ಯಕ್ಷರಾದ ನಾರಾಯಣ ಶಂಭಣ್ಣವರ ತಂಡದಿಂದ. ಎಲ್ರಿಗೂ ಜೈ ಭೀಮ್ ವಂದನೆಗಳು. ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜಯಂತಿಯ ಶುಭಾಶಯಗಳು ತಿಳಿಸುತ್ತಾ ಮೊದಲನೇದಾಗಿ ಒಂದು ಕ್ರಾಂತಿಗೀತೆ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೀನಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ ಅಂದ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಜಾತಿ ವರ್ಗ ಒಂದೇ ನಾಣ್ಯದ ಎರಡು ಮುಖಗಳು, ಜಾತಿ ವರ್ಗ ಒಂದೇ ನಾಣ್ಯದ ಎರಡು ಮುಖಗಳು. ವಂಚಿತರೇ ಈ ದೇಶದ ವಾರಸುದಾರರು. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ ಅಂದ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ. ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ. ದುಡಿಯುವ ಜನಕ್ಕೆ ಧೈರ್ಯ ಕೊಡುವಂತ, ದಲಿತರಿಗೆ ಪ್ರಜ್ಞೆ ನೀಡುವಂತ. ಇದುವೆ ಓದು ಇದುವೆ ಬರಹ, ಇದುವೆ ಓದು ಇದುವೆ ಬರಹ, ಇದುವೆ ಸ್ವಾಭಿಮಾನವೆಂದನು. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ ಅಂದ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಮೂರ್ತಿ ಪೂಜೆ ಮಾಡಬೇಡಿರೆಂದನೋ, ಮೂರ್ತಿ ವಿನಾಶಕ ನಾನೆಂದನೋ. ಮೂರ್ತಿ ಪೂಜೆ ಮಾಡಬೇಡಿರೆಂದನೋ, ಮೂರ್ತಿ ವಿನಾಶಕ ನಾನೆಂದನೋ. ಬತ್ತಿ ಹಚ್ಚ ಪೂಜೆ ಬೇಡಿರೆಂದನೋ, ಈ ವಿಚಾರವ ಜನರಿಗೆ ಹೇಳಿರೆಂದನೋ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಇಷ್ಟಕ್ಕೆ ಕೂರಬೇಡಿರೆಂದನೋ ಅಂದ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ ಅಂದ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಸಂವಿಧಾನ ಬರೆದ ನಾನೆಂದನೋ, ನೀವು ಸಂತಸದಿ ಬದುಕಲಾರಿರೆಂದನೋ. ಸಂವಿಧಾನ ಬರೆದ ನಾನೆಂದನೋ, ನೀವು ಸಂತಸದಿ ಬದುಕಲಾರಿರೆಂದನೋ. ದಲಿತರಿಗೆ ಹಕ್ಕು ಸಿಗದೆ ದಾರಿದ್ರ್ಯದ ಬದುಕಾದ್ರೆ, ದಲಿತರಿಗೆ ಹಕ್ಕು ಸಿಗದೆ ದಾರಿದ್ರ್ಯದ ಬದುಕಾದ್ರೆ ಸಂವಿಧಾನ ಸುಡುವೆ ನಾನೆಂದನೋ ಅಂದ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ ಅಂದ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಮರೆಯಬೇಡಿ, ಮರೆತು ಮಲಗಬೇಡಿ. ಎಲ್ರಿಗೂ ಜೈ ಭೀಮ್. ಮಹಾನಾಯಕ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರಾದ ನಾರಾಯಣ ಶಂಭಣ್ಣವರು, ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಬಗ್ಗೆ ಒಂದು ಕೂಲಂಕುಷವಾಗಿ ಹಾಡಿನ ಮೂಲಕ ತಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿಯಾಗಿ ಇವತ್ತು 134ನೆಯ ಅಂಬೇಡ್ಕರ್ ಜಯಂತ್ಯೋತ್ಸವ ಅಂಗವಾಗಿ ಮುಷ್ಟೂರು ಗ್ರಾಮಕ್ಕೆ
ಚಿಕ್ಕಬಳ್ಳಾಪುರದ ಸಮಾಜ ಸೇವಕರಾದ ನಮ್ಮ ಸಂದೀಪ್ ರೆಡ್ಡಿ ಅಣ್ಣವರು ಈ ಕಾರ್ಯಕ್ರಮ ಕುರಿತು 4 ಹಿತವಚನಗಳನ್ನು ಸಂದೇಶ ಸಾರಬೇಕಂತೇಳಿ ತಮ್ಮಲ್ಲಿ ಇವಾಗ ಮನವಿ ಮಾಡಿಕೊಳ್ತಾ ಇದ್ದೀವಿ. बोलो भारत माता की, बोलो भारत माता की, बोलो अंबेडकर जी की, बोलो अंबेडकर जी की, बोलो जगजीवन राम जी की, जय भीम. ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ, ಮುಷ್ಟೂರು ಗ್ರಾಮದ ಎಲ್ಲ ಗ್ರಾಮಸ್ಥರೇ, ಹಿರಿಯರೇ, ತಾಯಂದ್ರೆ, ವೇದಿಕೆ ಮೇಲೆ ಕುಳಿತಿರತಕ್ಕಂತಹ ಎಲ್ಲ ಗಣ್ಯರೇ, ಇವತ್ತು ಏನು ಈ ರೀತಿಯ ಒಂದು ಸಂಭ್ರಮವನ್ನ, ಒಂದು ಸಮಾರಂಭವನ್ನ ಆಯೋಜಿಸಿದ್ದೀವಿ, ಒಂದು ಸಂತೋಷವಾಗಿ ಯಾವುದೇ ಅಡ್ಡಿ ಆತಂಕ, ಯಾವುದೇ ಭಯ ಭೀತಿ ವಾತಾವರಣ ಇಲ್ಲದೆ ಈ ರೀತಿಯ ಒಂದು ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇದ್ದೀವಿ. ಇದಕ್ಕೆಲ್ಲನೂ ಕಾರಣ ಆ ನನ್ನ ದೇವರು ಅಂಬೇಡ್ಕರ್ ಅವರು. ಯಾವ ಜನ್ಮದ ಈ ಭಾರತ ಮಾತೆಯ ಪುಣ್ಯನೋ ಏನೋ, ಇಂತಹ ಒಂದು ಅದ್ಭುತ ಚೈತನ್ಯ, ಇಂತಹ ಒಂದು ಅದ್ಭುತ ವ್ಯಕ್ತಿತ್ವ ನನ್ನ ಭಾರತ ಮಾತೆಯ ಮಡಿಲಲ್ಲಿ ಹುಟ್ಟಿದೆ. ಏಪ್ರಿಲ್ 14ರಂದು ಅವರು ಏನು ಹುಟ್ಟಿದ್ರು, ಆವತ್ತು ನಿಜಕ್ಕೂ ಅವರ ಒಂದು ಜೀವನ ಒಂದು ಯಜ್ಞ. ಅವಮಾನಗಳ, ಕಷ್ಟಗಳ, ಬಡತನದ ಒಂದು ಯಜ್ಞ. ಅದನ್ನೆಲ್ಲ ಮೀರಿ ಅವರು ವಿದ್ಯಾ ಸರಸ್ವತಿಗೆ ತಮ್ಮನ್ನ ತಾವು ಶರಣಾಗಿಸಿಕೊಂಡು ದೇಶ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ನಮಗೋಸ್ಕರ ಕಲಿತು ಮತ್ತೆ ಭಾರತಕ್ಕೆ ಬಂದು ಏನು ಒಂದು ಅದ್ಭುತವಾದ ಸಂವಿಧಾನ ಅನ್ನೋ ಒಂದು ನಮಗೆ ಭಗವದ್ಗೀತೆಯನ್ನ ಕೊಟ್ಟರು. ಅದರಿಂದ ಇವತ್ತು ನಾನು, ನೀವು ಎಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ. ನಾನು ಪ್ರತಿ ಸಲನೂ ಹೇಳೋದೇನಂತಂದ್ರೆ, ಅಂಬೇಡ್ಕರ್ ಜಿ ಅವರು ದಲಿತರ ಕುಟುಂಬದಲ್ಲಿ ಹುಟ್ಟಿರ್ಬೋದು, ಆದ್ರೆ ಅವರು ದಲಿತರಿಗೋಸ್ಕರ ಮಾತ್ರ ಹುಟ್ಟಿದ್ದಲ್ಲ, ನಮ್ಮಂತ ಎಲ್ಲ ಮಧ್ಯಮ ವರ್ಗದವರಿಗೆ, ಕೆಳ ಮಧ್ಯಮ ವರ್ಗದವರಿಗೆ, ಬಡವರಿಗೆ, ಶೋಷಿತರಿಗೆ, ಮಹಿಳೆಯರಿಗೆ, ರೈತರಿಗೆ, ಸೈನಿಕರಿಗೆ, ಎಲ್ಲರಿಗೂ, ಈವನ್ ಉದ್ಯಮಿಗಳಿಗೆ, ದೊಡ್ಡ ಮಟ್ಟದಲ್ಲಿರೋ ಉದ್ಯಮಗಳು ಸಹ ಇವತ್ತು ಭಾರತದಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾರೆ. ಅವ್ರದೇ ಆದ ಒಂದು ಕಾನೂನು ಕಟ್ಟಳೆಗಳ ನಡುವೆ ನೆಮ್ಮದಿಯಾಗಿ ಉದ್ಯಮ ಮಾಡ್ತಿದ್ದಾರೆ. ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡ್ತಿದ್ದಾರೆ. ಅದಕ್ಕೂ ಸಹ ಕಾರಣ ನನ್ನ ಅಂಬೇಡ್ಕರ್ ಜಿ. ಆ ವ್ಯಕ್ತಿ ಬರೆದಂತಹ ಆ ಸಂವಿಧಾನ ಎಷ್ಟೊಂದು ಗಟ್ಟಿಯಾಗಿದೆ ಅಂತಂದ್ರೆ, ಈ ಭಾರತ ದೇಶ, ಈ ಭೂಮಿಯ ಭೂಪಟದಲ್ಲಿ ಭಾರತ ದೇಶ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಸಹ ಈ ನಮ್ಮ ಸಂವಿಧಾನ, ಈ ನನ್ನ ಅಂಬೇಡ್ಕರ್ ಜೀವಂತವಾಗಿರ್ತಾರೆ. ಅಂತಹ ಅಂಬೇಡ್ಕರ್ ಅವರು ನಿಮ್ಮ ದಲಿತ ಸಮುದಾಯದಲ್ಲಿ ಹುಟ್ಟಿದಂಥವರು. ನೋವಿನ ಸಂಗತಿ ಏನು ಅಂತಂದ್ರೆ, ಇವತ್ತೂ ಸಹ ಹೆಚ್ಚಿನ ಭಾಗದ ದಲಿತರು ಇವತ್ತು ಬಡತನದಲ್ಲಿರುವಂಥದ್ದು, ವಿದ್ಯೆಗೆ ವಂಚಿತರಾಗಿರುವಂಥದ್ದು, ಜ್ಞಾನಕ್ಕೆ ವಂಚಿತರಾಗಿರುವಂಥದ್ದು, ಈ ಸಮಾಜದಲ್ಲಿ ನಿಮಗೆ ಸಿಗಬೇಕಾಗಿರುವಂತಹ ಸೌಲಭ್ಯಗಳನ್ನ ಕೊಳ್ಳದೇ ಇರುವಂಥದ್ದು, ಇದಕ್ಕೂ ನಿಜಕ್ಕೂ ದುರ್ದೈವ. ಇದು ನಾವು, ನೀವು ಎಲ್ಲರೂ ಅಂಬೇಡ್ಕರ್ ಅವರಿಗೆ ಮಾಡ್ತಾ ಇರುವಂತಹ ದ್ರೋಹ. 80 ವರ್ಷಗಳಾಗಿದೆ ನಮಗೆ ಸ್ವತಂತ್ರ ಕೊಟ್ಟು, ಸಂವಿಧಾನ ಕೊಟ್ಟು ನಮಗೆ 75-80 ವರ್ಷ ಆಗಿದೆ. 2-3 ತಲೆಮಾರುಗಳು ಕಳೆದೋಗಿದೆ. ಆದರೂ ಸಹ
ಇವತ್ತು ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ಯಾರ್ಯಾರು ಯೂಸ್ ಮಾಡ್ಕೊಬೇಕು ಮಾಡ್ಕೋತಿದ್ದಾರೆ ಬಿಟ್ರೆ, ನನ್ನ ಏನು ಈ ಪುಟಾಣಿಗಳೇನಿದ್ದಾರೆ, ನನ್ನ ಈ ಯುವಕರೇನಿದ್ದಾರೆ, ನನ್ನ ವೃದ್ಧರೇನಿದ್ದಾರೆ, ಆ ತಾಯಂದ್ರೇನಿದ್ದಾರೆ, ಅವ್ರಿಗೆ ಸಿಗಬೇಕಾಗಿರುವಂತಹ ಸೌಲಭ್ಯಗಳು ಇವತ್ತೂ ಸಿಗ್ತಾ ಇಲ್ಲ. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಿಮ್ಮನ್ನೆಲ್ಲ ಉಪಯೋಗಿಸಿಕೊಂಡು 4-5 ತಲೆಮಾರುಗಳಿಗಾಗುವಷ್ಟು ಹಣನ ಮಾಡಿಡೋ ಅಂತ ಜನಗಳ ಗೇಟ್ ಕಾಯುವಂತ ಕೆಲಸ ನಾವು ಇವತ್ತು ಮಾಡ್ತಿದೀವಿ ಅಂತಂದ್ರೆ ನಿಜಕ್ಕೂ ಇದು ನಾವು ಅಂಬೇಡ್ಕರ್ ಅವರಿಗೆ ಮಾಡ್ತಾ ಇರೋಂತಹ ಅವಮಾನ. ನಮ್ಮ ಅನ್ನ ನಾವು ದುಡ್ಕೊಂತಾ ಇದ್ದೀವಿ, ನಮ್ಮ ಕಷ್ಟ ನಾವು ಬೀಳ್ತಾ ಇದ್ದೀವಿ. ಬೆಳಗ್ಗೆ ಆದ್ರೆ EMI ನಾವೇ ಕಟ್ಕೊಬೇಕು, ಬೆಳಗ್ಗೆ ಆದ್ರೆ ಬಡ್ಡಿ ನಾವೇ ಕಟ್ಟಬೇಕು, ಮನೆ ಕಟ್ಟಬೇಕಾದ್ರೆ ನಾವೇ ಎಲ್ಲಾದ್ರೂ ಸಾಲ ಮಾಡಬೇಕು, ಇಲ್ಲ ಮನೆ ಬಾಡಿಗೆ ನಾವೇ ಕಟ್ಕೊಬೇಕು. ಪೆಟ್ರೋಲ್ ಹಾಕಿದ್ರು ಟ್ಯಾಕ್ಸ್ ಕಟ್ತೀವಿ. ವೃದ್ಧರು ಏನಾದ್ರೂ ಒಂದು ಬೀಡಿ ಸಿಗರೇಟ್ ಸೇರಿದ್ರೆ ಅದಕ್ಕೂ ಟ್ಯಾಕ್ಸ್ ಕಟ್ತೀವಿ. ಆದ್ರೂ ನಾವು ಅವ್ರ ಮನೆಗಳ ಹತ್ರ ಇವ್ರ ಮನೆಗಳ ಹತ್ರ ಹೋಗಿ ನಿಂತ್ಕೊಳೋ ಚಾಳಿ ನಾವಿನ್ನ ಬಿಟ್ಟಿಲ್ಲ. ನಾನು ನೀವು ಮಾಡೋ ಅಂತ ಕೆಲಸ ಅಂಬೇಡ್ಕರ್ ಅವ್ರೇನಾದ್ರೂ ಅವ್ರ ಮನೆ ಹತ್ರ ಇವ್ರ ಮನೆ ಹತ್ರ ಹೋಗಿ ನಿಂತಿದ್ದಿದ್ರೆ ಅಟ್ಲೀಸ್ಟ್ ಇವತ್ತು ನೆಮ್ಮದಿಯಾಗಿ ಕೂತ್ಕೊಂಡು ಮಾಡೋದಕ್ಕೂ ನಮ್ಗೆ ಅವಕಾಶ ಇರ್ತಾ ಇರಲಿಲ್ಲ. ತುಳಿದು ಬಿಸಾಕಿರೋರು ದೊಡ್ಡವರು ಯಾರಂತ ಬೆಳ್ಕೊಂಡು ಹೋಗಿದ್ರು. ಇವತ್ತು ಪಾಕಿಸ್ತಾನ ಏನಾಗಿದೆ, ಅಫ್ಘಾನಿಸ್ತಾನ ಏನಾಗಿದೆ, ಆ ರೀತಿಯ ಒಂದು ಕಾನೂನುಗಳು ನಮ್ಮ ದೇಶದಲ್ಲಿ ಇರ್ತಾ ಇತ್ತು. ಆ ಮನುಷ್ಯ ಏನಾದ್ರೂ ನಮ್ಮಂಗೆ ನಿಮ್ಮಂಗೆ ಹೋಗಿ ಅವ್ರಿವ್ರ ಮನೆ ಗೇಟ್ ಕಾದಿದ್ದಿದ್ರೆ, ಅಂಬೇಡ್ಕರ್ ಅವರ ಇವತ್ತು ಏನು ಜೀವನ ಇದೆ ಆ ಜೀವನಕ್ಕೆ ಮುಖ್ಯ ಕಾರಣ ಆ ವ್ಯಕ್ತಿಯ ಸ್ವಾಭಿಮಾನ. ಆ ವ್ಯಕ್ತಿಯ ಸ್ವಾಭಿಮಾನ ಪ್ರತಿ ರಕ್ತದ ಕಣದಲ್ಲೂ ಇತ್ತು. ಆ ವ್ಯಕ್ತಿಯ ಛಲ, ಆ ಸ್ವಾಭಿಮಾನನೇ ಇವತ್ತು ನಮ್ಮನ್ನೆಲ್ಲ ನೆಮ್ಮದಿಯಾಗಿ ಕೂಡಿಸಿರುವಂತದ್ದು. ಅಂಬೇಡ್ಕರ್ ಏನು ಆಕಾಶದಿಂದ ಉದ್ರು ಬಂದ್ರ? ಅಂಬೇಡ್ಕರ್ ಏನು ತುಂಬಾ ದೊಡ್ಡ ಜ್ಞಾನವಂತ ಕುಟುಂಬದಲ್ಲಿ ಹುಟ್ಟಿದ್ರ? ಅಂಬೇಡ್ಕರ್ ಹುಟ್ಟಿದ ತಕ್ಷಣ ಅವ್ರನ್ನ ಯಾರೋ ಕರ್ಕೊಂಡೋಗಿ ದೇಶ ವಿದೇಶಗಳಲ್ಲಿ ಓದಿಸ್ಬಿಟ್ರ? ಏನೂ ಮಾಡಿಲ್ಲ. ಆದ್ರೆ ಆತ ತನ್ನ ಜೀವನವನ್ನ ಒಂದೊಂದೇ ಇಟ್ಕೆ ಇಟ್ಕೊಂಡು ಕಟ್ಕೊಂಡು ಬಂದ್ರು. ತನ್ನ ಜೀವನ ಮಾತ್ರ ಕಟ್ಕೊಳ್ಳಿಲ್ಲ. ಆ ವ್ಯಕ್ತಿಯ ದೂರದೃಷ್ಟಿ ಏನಿತ್ತು ಅಂತಂದ್ರೆ, ಸಾವಿರಾರು ವರ್ಷಗಳ ಕಾಲ, ಲಕ್ಷಾಂತರ ವರ್ಷಗಳ ಕಾಲ ಈ ನನ್ನ ಭಾರತ ಇರೋವರೆಗೂ ನಮ್ಮನ್ನ ಕಾಪಾಡೋ ಅಂತ ಕೆಲಸ ಮಾಡಿ ಹೋದಂತ ಚೇತನ ಅದು. ಅವರಿಗೆ ನಾವು ಕರೆಕ್ಟ್ ಆಗಿ ಮರ್ಯಾದೆ ಕೊಡುವಂತ ಕೆಲಸ, ಆ ಚೇತನದ ಆ ಆತ್ಮಕ್ಕೆ ಶಾಂತಿ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವ ಇಲ್ವಾ ಅಂತ ನಾವೆಲ್ಲರೂ ನಮ್ಮ ಆತ್ಮಾವಲೋಕನ ಮಾಡ್ಕೊಬೇಕಾಗಿದೆ. ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಷಣ ಮಾಡೋದು, ನಿಮಗೆ ಬೇಜಾರಾಗಿ ಬೋರ್ ಆಗಿ ಭಾಷಣ ಕೇಳ್ಕೊಂಡು ಮನೆಗೆ ಹೋಗೋದು ಇದಲ್ಲ. ಪ್ರತಿ ಪ್ರೋಗ್ರಾಮ್ ಆದಾಗೂ, ಪ್ರತಿಯೊಂದು ಬಾರಿ ನನ್ನ ಅಂಬೇಡ್ಕರ್ ಜನ್ಮ ದಿನಾಚರಣೆ ಆಚರಿಸಿದಾಗೂ ಊರಿಗೆ ಒಬ್ಬೊಬ್ಬ ಅಂಬೇಡ್ಕರ್ ಆದ್ರೂ ಉಟ್ಕೊಂಡಿಲ್ಲ ಅಂತಂದ್ರೆ ಇದೆಲ್ಲ ನಾವು ಮಾಡೋದು ವ್ಯರ್ಥ. ಪಟಾಕಿ ಹೊಡಿತೀವಿ, ತಮಟೆ ಹೊಡಿತೀವಿ, ನಮ್ಮಂತವ್ರು ಯಾರೋ 4 ಜನ ಬಂದ್ರೆ ಹಾರ ಹಾಕಿ ಅವರು ಜೊತೆ ಫೋಟೋ ತೆಗೆಸ್ಕೊಂಡ್ಬಿಟ್ರೆ ದೊಡ್ಡ ವಿಷಯ ಅಲ್ಲ. ನಾನು ಒಂದೇ, ನೀವು ಒಂದೇ, ಅದನ್ನೇ ಅಂಬೇಡ್ಕರ್ ಹೇಳಿದ್ದು, ಅದನ್ನೇ ಸಂವಿಧಾನ ಹೇಳ್ತಾ ಇರೋದು. ಅದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಂಬೇಡ್ಕರ್ಗೆ ಮಾಡುವಂತ ಅವಮಾನ. ನನ್ನೆಲ್ಲ ಯುವಕ ಮಿತ್ರರೇ, ತುಂಬಾ ಜನ ಯುವಕರಿದ್ದೀರಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಿರಿಯರು ನಿಮಗೆ ಪ್ರೋತ್ಸಾಹ ಕೊಡ್ತಾರೆ, ವೃದ್ಧರಿಗೆ ನಿಮ್ಮ ಅವಶ್ಯಕತೆ ಇದೆ. ಒಳ್ಳೆ ಜೀವನ ಕಟ್ಕೊಳ್ಳಿ. ಅಂಬೇಡ್ಕರ್ ಅವರ ಸಂವಿಧಾನ ನಿಮ್ಗೆಲ್ಲರಿಗೂ ಹೆಲ್ಪ್ ಮಾಡುತ್ತೆ. ಸರ್ಕಾರಗಳಿರೋದು ನಿಮಗೆ ದುಡಿಯೋಕ್ಕೋಸ್ಕರ, ನೀವು ಸರ್ಕಾರಗಳನ್ನ ಮಾಡಕ್ಕೋಸ್ಕರ ಅಲ್ಲ. ಯಾರೇ ಜನಪ್ರತಿನಿಧಿಗಳಿರ್ಬೋದು, ಇಲ್ಲದೆ ಇರ್ಬೋದು, ಜನಪ್ರತಿನಿಧಿಗಳಿರೋದು ನಿಮಗೋಸ್ಕರ. ನೀವು ಹಾಕುವ ಒಂದು ಓಟು ನೀವು ಕೊಡೋ ಕೆಲಸಕ್ಕೆ ಅವ್ರು ಮಾಡಬೇಕು, ನೀವು ಕೊಡೋ ಕೆಲಸನ ಅವ್ರು ಮಾಡಬೇಕು. ಆದ್ರೆ ಅದು ನ್ಯಾಯಯುತವಾಗಿದೆಯಾ, ತಾರ್ಕಿಕವಾಗಿದೆಯಾ ಅಂತ ಯೋಚನೆ ಮಾಡುವಂತ ಶಕ್ತಿ ನಿಮ್ಗೆಲ್ಲ ಇರಬೇಕು. ಇಷ್ಟನ್ನು ಹೇಳಿ, ದಯವಿಟ್ಟು ನಿಮ್ಮ ಮನಸ್ಸುಗಳಲ್ಲಿ ಒಂದು ಕಿಚ್ಚನ್ನ ಹಚ್ಕೊಳ್ಳಿ, ಜೀವನ ಕಟ್ಕೊಳ್ಳಿ. ಇಲ್ಲಿಂದನೇ ನನ್ನ ಭಾರತ ದೇಶ ಸ್ಟಾರ್ಟ್ ಆಗುತ್ತೆ. ಮುಷ್ಟೂರಿನಿಂದ ಸ್ಟಾರ್ಟ್ ಆಗುತ್ತೆ. ಮುಷ್ಟೂರಿನ ಸಣ್ಣ ಮನೆಯಲ್ಲಿ ಇರುವಂತ ಒಂದು ಹುಡುಗನಿಂದ ಸ್ಟಾರ್ಟ್ ಆಗುತ್ತೆ. 14 ವರ್ಷದ ಹುಡುಗನೇ, ನಾ ಹುಡುಗನ ಹೆಸರು ಮರ್ತೋದೆ. ನಿನ್ನೆ ಯಾರೋ ಆಡಿದ್ದು, ಸೂರ್ಯವಂಶಿ, ವೈಭವ್ ಸೂರ್ಯವಂಶಿ.
14 ವರ್ಷದ ಹುಡುಗ, ನಾವೇನೂ ಸಾಧನೆ ಮಾಡಿಲ್ಲ. ಅಷ್ಟು ದೊಡ್ಡ ಸಾಧನೆ ಮಾಡಿ ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಹೆಸರು ಮಾಡ್ಬಿಟ್ಟ. ನಾನು ನೀವು ಯಾಕೆ ಮಾಡಕ್ಕಾಗಲ್ಲ? ನಾವಿಲ್ಲೇ ಇದ್ದು ಬಿಡ್ಬೇಕಾ? ಕೊಳಗೇರಿಗಳಲ್ಲೇ ಇದ್ದು ಬಿಡ್ಬೇಕಾ? ಅವ್ರಿವರಿಂದನೇ ಓಡಾಡ್ಕೊಂಡೇ ಇದ್ದು ಬಿಡ್ಬೇಕಾ? ಜೀವನ ಇದೆ, ಜೀವನ ದೊಡ್ಡದಿದೆ. ದಯವಿಟ್ಟು ಯೋಚನೆ ಮಾಡಿ. ನಿಮ್ಮ ತಂದೆ ತಾಯಿಗಳಿಗೆ ನೀವು ಆಧಾರ ಸ್ತಂಭವಾಗಬೇಕು. ನಿಮ್ಮ ಮುಂದಿನ ಪೀಳಿಗೆಗೆ ನೀವು ಮಾರ್ಗದರ್ಶಕರಾಗಬೇಕು. ಪ್ರತಿ ಮನೆಯಲ್ಲೂ ಒಬ್ಬ ಅಂಬೇಡ್ಕರ್ ಹುಟ್ಟಬೇಕು. ದೊಡ್ಡ ವಿಷಯ ಏನಲ್ಲ. ಯೋಚನೆ ಮಾಡೋ ರೀತಿ ಸರಿ ಇದ್ರೆ ಪ್ರತಿಯೊಬ್ಬನು ಅಂಬೇಡ್ಕರ್. ಮುಷ್ಟೂರಿನ ಎಲ್ಲ ನನ್ನ ಜನತೆಗೆ ಈ ಒಂದು ಸಂದರ್ಭದಲ್ಲಿ ಆ ದೇವರು, ಆ ಚೇತನದ ಶಕ್ತಿ ನಿಮ್ಮೆಲ್ಲದ ಮೇಲೆ ಇರಲಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಜೊತೆ ಕೈಲಾದಷ್ಟು ಮಟ್ಟಿಗೆ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಯಾರಿಗಾದ್ರೂ ತುಂಬಾ ಕಷ್ಟ ಇದ್ದು ಓದಕ್ ಕಷ್ಟ ಇದೆ, ಯಾರಿಗಾದ್ರೂ ತುಂಬಾ ಕಷ್ಟ ಇದ್ದು ಹಾಸ್ಪಿಟ್ಲಿಗೆ ಕಷ್ಟ ಇದೆ, ಮದುವೆಗಳಿಗೆ ಹೆಣ್ಮಕ್ಳಿಗೆ ಕಷ್ಟ ಇದೆ ಅಂತಂದ್ರೆ ಇಲ್ಲೇ ಕೂಗಳತೆ ದೂರದಲ್ಲಿ ನನ್ನ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಇದೆ. ದಯವಿಟ್ಟು ಬನ್ನಿ. ಬಟ್ ಕಾರಣ ಕರೆಕ್ಟ್ ಆಗಿರ್ಲಿ. ಕಷ್ಟ ಬಿಟ್ಟು ದುಡಿಯುವಂತ ಹಣ ನಿಮ್ಮಂತವ್ರು ಕೊಡಬೇಕು ಅಂತ ನನ್ನ ಮನಸ್ಥಿತಿ ಇದೆ. ದಯವಿಟ್ಟು ಬನ್ನಿ. ಒಳ್ಳೆಯದಕ್ಕೆ ನಮ್ಮ ಕೈಲಾದಷ್ಟು ನಮ್ಮನ್ನ ಉಪಯೋಗಿಸ್ಕೊಳ್ಳಿ. ಆ ಅಂಬೇಡ್ಕರ್ ಬರೀ ನಿಮ್ಮ ದಲಿತರಿಗೆ ಮಾತ್ರ ಅಲ್ಲ, ನಮಗೆಲ್ಲ ಜೀವನ ಕೊಟ್ಟಿದ್ದಾರೆ ಅವರು. ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಅಂತಹ ಅಂಬೇಡ್ಕರ್ ನಮ್ಮ ಮುಷ್ಟೂರಿನಲ್ಲೂ ಜನಿಸ್ಲಿ ಅಂತ ಹೇಳ್ತಾ ನನಗೆ 4 ಮಾತುಗಳನ್ನು ಆಡಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ನನ್ನ ಹಿರಿಯರಿಗೆ, ಮುಷ್ಟೂರಿನ ಎಲ್ಲ ಗ್ರಾಮಸ್ಥರಿಗೆ ಸುತ್ತ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಇದೇ ರೀತಿ ತಿಂಗಳು ಫುಲ್ ನಡೀಲಿ, ವರ್ಷ ಫುಲ್ ನಡೀಲಿ. ಅಂಬೇಡ್ಕರ್ ಅವರ ಏನು ಆತ್ಮ ಇದೆ ನಮ್ಮೆಲ್ಲರಲ್ಲೂ ಒಂದು ಚೇತನವಾಗಿ, ಒಂದು ಬೆಂಕಿಯಾಗಿ ಉರಿಲಿ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ನಮ್ಮ ಸಮಾಜ ಸೇವಕರಾದ ಸಂದೀಪ್ ರೆಡ್ಡಿ ಅಣ್ಣವರು ಬಹಳ ಸರಳ ವಿಸ್ತಾರವಾಗಿ ಅಂಬೇಡ್ಕರ್ ಅವರ ಜೀವನದ ಬಗ್ಗೆ ಮತ್ತೆ ಅವರು ಆಗಿರುವ ಅಪಮಾನಗಳ ಬಗ್ಗೆ, ನಾವು ಮೈಗೂಡಿಸಿಕೊಳ್ಳುವಂತಹ ಏನು ಅಂಬೇಡ್ಕರ್ ಆದರ್ಶ ಮತ್ತು ಸಿದ್ಧಾಂತಗಳನ್ನ ಇವತ್ತು ನಮ್ಮ ದೇಶಕ್ಕೆ ಏನು ಸಾರಬೇಕೋ ಅದನ್ನೆಲ್ಲ ಬಹಳ ಸರಳ ವಿಸ್ತಾರವಾಗಿ ನುಡಿಗಳ ಮೂಲಕ ನಮ್ಮ ಮುಷ್ಟೂರು ಗ್ರಾಮದ ಯುವ ಜನತೆಗೆ ಮತ್ತು ಹಿರಿಯರಿಗೆಲ್ಲ ತಿಳಿಸಿಕೊಟ್ಟಿದ್ದಕ್ಕೆ ಅವ್ರಿಗೆ ನಮ್ಮ ಮುಷ್ಟೂರು ಗ್ರಾಮದ ಪರವಾಗಿ ಮತ್ತೆ ನಮ್ಮ ಸಂಘಟನೆ ಪರವಾಗಿ ಹೃದಯಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಜೈ ಭೀಮ್ ವಂದನೆಗಳನ್ನು ಹೇಳುತ್ತಿದ್ದೇವೆ. ಅವರು ಮುಖ್ಯವಾಗಿ ಅದನ್ನೇ ಸಂದೇಶ ಸಾರಿದ್ದು ಏನಂದ್ರೆ, ಬಹಳ ಮಹಾಚೇತನರವರು ನಮಗೂ ಒಂದು ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರಲ್ಲ, ಈ ದೇಶದ ಸುರಕ್ಷಿತವಾದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ರಲ್ಲ ಅಂತ ಇವತ್ತು ನಮಗೆಲ್ಲರಿಗೂ ತಿಳಿಸ್ಕೊಟ್ರಲ್ಲ. ಮರ್ತಿರೋಂಥದನ್ನ ನಮ್ಮನ್ನ ಮತ್ತೆ ಮೆಲ್ಕಾಕುವ ರೀತಿಯಲ್ಲಿ ಅಂಬೇಡ್ಕರ್ ಬಗ್ಗೆ ಯಾರು ಮರ್ತಿದ್ದೀರೋ ಅವ್ರಿಗೆಲ್ಲ ಈ ದೇಶದ ಬಗ್ಗೆ ಅಂಬೇಡ್ಕರ್ ಅವರ ಜಾತಿಗೆ ಧರ್ಮಕ್ಕೆ ಸೀಮಿತವಲ್ಲ ಅಂತ ಹೇಳ್ಬಿಟ್ಟು ಬಹಳ ಸರಳ ವಿಸ್ತಾರವಾಗಿ ಅಂತ ನುಡಿಗಳನ್ನ ಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಭೀಮಾ ಜೈ ಭೀಮ್ ವಂದನೆಗಳನ್ನು ಸಲ್ಲಿಸುತ್ತಾ ಅವರನ್ನ ವಂದಿಸುತ್ತಿದ್ದೀವಿ. ಮತ್ತೊಬ್ಬ ಭಾಷಣಕಾರರಾಗಿ ಹೌದಾ ಸರ್? ಸರ್ ಒಂದು ಈಗ ಇರ್ಲಿ ಸರ್ ಇರ್ಲಿ ಸರ್. ಈಗ ನಮ್ಮ ಗ್ರಾಮಕ್ಕೆ ಬಂದಾಗ ಅದಂತ ಸರ್, ಈಗ ತಡವಾಗಿ ಒಂದು ವಿಶೇಷದ ಸುದ್ದಿ ಅಂದ್ರೆ, ಬೇರೆ ಕಡೆ ಇದೇ ರೀತಿಯನ್ನು ಬೇರೆ ವಿಶೇಷ ಕಾರ್ಯಕ್ರಮ ಇರೋದ್ರಿಂದ ಸಂದೀಪ್ ರೆಡ್ಡಿ ಅವರು ಈ ವೇದಿಕೆಯಿಂದ ಇನ್ನೇನು ನಿರ್ಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಒಂದು ಚಿಕ್ಕ ಕಿರ್ಕಾಣಿಕೆಯನ್ನು ಅವ್ರಿಗನ್ನ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಈಗ ಇನ್ನೊಂದೇನಂದ್ರೆ, ಅವರ ಕೈ ಮುಖಾಂತರ ವಿದ್ಯಾಭ್ಯಾಸದ ಗುರಿ ಅಂತ ಅಂಬೇಡ್ಕರ್ ಆದರ್ಶ ಇಟ್ಕೊಂಡಿರೋದ್ರಿಂದ ಅದಕ್ಕೋಸ್ಕರ ಅವ್ರ ಕಡೆಯಿಂದ ಬಡ ಮಕ್ಕಳಿಗೆ ಪುಸ್ತಕದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಒಂದಷ್ಟು ಜನ ನಮ್ಮ ಹಿರಿಯ ಮುಖಂಡರಾದ ನಾರಾಯಣ ಮಕ್ಕನವರು, ಶಶಿ ಅವರು, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಮ್ಮ ಸಂದೀಪ್ ರೆಡ್ಡಿ ಅವರು, ಮತ್ತೆ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಶಿವಕುಮಾರ್ ಅವರು ಬಂದಿದ್ದಾರೆ, ಶ್ರೀಧರಣ್ಣ ಅವರು, ಈಗ ಅವರೆಲ್ಲ ಸೇರಿ ಈಗ ಏನು ಹಿರಿಯ ಮುಖಂಡರು ಇದಾರಲ್ಲ, ಮುನ್ಕೃಷ್ಣಣ್ಣವರು, ಮಾಜಿ ಗ್ರಾಮ ಪಂಚಾಯತ್ ಅವರೆಲ್ಲ ಸೇರಿ ಈಗ